ಇಲ್ಲಿ ನೀವೆಲ್ಲರೂ ಕೂಡ ಸಾಕಷ್ಟು ಜನ ಕೇಳ್ತಿದ್ರಿ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ. 11ನೇ ಕಂತಿನ ಹಣ, 12ನೇ ಕಂತಿನ ಹಣ 2 ತಿಂಗಳಿಂದ ಹಣನೇ ಬಂದಿಲ್ಲ. ಏನಾದರೂ ಗೃಹಲಕ್ಷ್ಮಿ ಯೋಜನೆ ಸ್ಟಾಪ್ ಆಗಿದೆಯಾ? ಇನ್ನು ಮುಂದೆ ಈ ಒಂದು ಯೋಜನೆ ಅಡಿ ನಮ್ಗೆ ಹಣ ಬರಲ್ವಾ? ಗೃಹಲಕ್ಷ್ಮಿ ಯೋಜನೆ ಏನಾದರೂ ಬಂದಾಯ್ತಾ ಅಂತ ಸರ್ಕಾರದವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಲೇಟೆಸ್ಟಾಗಿ ಕೆಲವು ಅಪ್ಡೇಟ್ಸ್ನ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಅದ್ರ ಬಗ್ಗೆ ಲೇಟೆಸ್ಟಾಗಿ ಏನೇನು ಅಪ್ಡೇಟ್ ಬಂದಿದೆ ಎಲ್ಲನೂ ಕೂಡ ನಿಮಗೆ ಇನ್ ಡೀಟೇಲಾಗಿ ಕ್ಲಿಯರಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮೊದಲೇ ಹೇಳ್ತೀನಿ, ಈ ಒಂದು ವಿಡಿಯೋದಲ್ಲಿ ಹೇಳೋ ಇನ್ಫಾರ್ಮೇಷನ್ ನಿಮಗೆ ಕ್ಲಿಯರ್ ಕಟ್ಟಾಗಿ ಗೊತ್ತಾಗಬೇಕಂದ್ರೆ ವಿಡಿಯೋನ ಎಲ್ಲೂ ಕೂಡ ಓಡ್ಸೋಕೆ ಹೋಗ್ಬಿಡಿ, ಅಂದರೆ ಮಧ್ಯೆ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ಬಿಗಿನಿಂಗಿಂದ ಎಂಡ್ವರೆಗೂ ಕೂಡ ಫುಲ್ ವಿಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಕ್ಲಿಯರ್ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕಂದರೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಸಿಗ್ತಾ ಇರುತ್ತೆ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ. ಇಲ್ಲಿ ನೀವೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ದೀರಾ. ಇಲ್ಲಿ ಸಾಕಷ್ಟು ಜನಕ್ಕೆ 11ನೇ ಕಂತು 12ನೇ ಕಂತಿನ ಹಣ ಬಂದಿಲ್ಲ ಅಂತ ಹೇಳ್ತಾ ಇದ್ದೀರಾ. ಆದರೆ ಇಷ್ಟೊಂದು ಜನಕ್ಕೆ 10ನೇ ಕಂತಿನ ಹಣನೂ ಕೂಡ ಬಂದಿಲ್ಲ. ಅಂದರೆ 80% ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ 10ನೇ ಕಂತಿನ ಹಣ ಬಂದಿದೆ. ಒಂದು 20% ಜನರಿಗೆ ಇನ್ನೂ 10ನೇ ಕಂತಿನ ಹಣನೂ ಕೂಡ ಬಂದಿರಲ್ಲ. ಅವರು ಇನ್ನೂ 10ನೇ ಕಂತಿನ ಹಣಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ. ಮತ್ತು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಹಾಗೆ ಅನ್ನಭಾಗ್ಯ ಯೋಜನೆ ಆಗಿರ್ಬೋದು, ಅಥವಾ ಗ್ಯಾರಂಟಿ ಯೋಜನೆ ಆಗಿರ್ಬೋದು, ಇದು ಆಪೋಸಿಟ್ ಪಾರ್ಟಿ ಏನಿದೆಯಲ್ಲ BJP ಅವ್ರು ಮೊದಲೇ ಹೇಳ್ತಿದ್ರು. ಏನಂದರೆ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಯಾವುದೇ ಕಾರಣಕ್ಕೂ ಕೂಡ ಸರ್ಕಾರದವರು ಕೊಡೋಕ್ಕಾಗಲ್ಲ. ಏನು ಒಂದು ವರ್ಷ ಕೊಡ್ಬೋದು, ಆಮೇಲೆ ಸ್ಟಾಪ್ ಮಾಡಿಬಿಡ್ತಾರೆ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಗ್ಯಾರಂಟಿ ಯೋಜನೆಗಳು ಜನರಿಗೆ ತಲುಪಿಸೋಕ್ಕಾಗಲ್ಲ 5 ವರ್ಷನೂ ಕೂಡ ಅಂತ ಹೇಳ್ತಿದ್ರು. ಆದರೆ ಇವಾಗ ಕಾಂಗ್ರೆಸ್ಸಲ್ಲಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಹೇಳ್ತಿದ್ದೀರಿ ಅಂದರೆ ಗ್ಯಾರಂಟಿ ಯೋಜನೆಗಳನ್ನ 5 ವರ್ಷನೂ ಕೂಡ ಕಂಟಿನ್ಯೂ ಮಾಡ್ತೀವಿ. ಖಂಡಿತವಾಗ್ಲೂ ಎಲ್ಲ ಜನರೂ ಕೂಡ 2,000 ರೂಪಾಯಿನೂ ಕೂಡ ಪಡ್ಕೋತಾರೆ. ಬೇರೆ ಗ್ಯಾರಂಟಿ ಯೋಜನೆಗಳ ಲಾಭನೂ ಕೂಡ ಪಡ್ಕೋತಾರೆ 5 ವರ್ಷನೂ ಕೂಡ ಅಂತ ಹೇಳಿದರು. ಆದರೆ ಇವಾಗ ಈ ಎಲೆಕ್ಷನ್ ಮುಗ್ದಿದೆ. ಇವಾಗ ಎಲೆಕ್ಷನ್ ಮುಗ್ದಾದ್ಮೇಲೆ ರಿಸಲ್ಟು ನೋಡ್ಕೊಂಡಿದ್ದಾರೆ ಕಾಂಗ್ರೆಸ್ ಕರ್ನಾಟಕದಲ್ಲಿ ಯಾವ ರೀತಿ ಗೆದ್ದಿದೆ ಅನ್ನೋದು. ಅವ್ರಿಗೂ ಕೂಡ ಒಂದು ತಲೆಯಲ್ಲಿರುತ್ತೆ. ಈ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಹಣನ ಹಾಕಿದ್ರು ಕೂಡ ಪ್ರತಿ ತಿಂಗಳು ಇಲ್ಲಿ ಎಷ್ಟೊಂದು ಜನ ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ಓಟ್ ಹಾಕಿಲ್ಲ, ಸೋಲ್ಸಿದ್ದಾರೆ ಜನ ಅಂದ್ಬಿಟ್ಟು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಅಡಿ ನಿಮ್ಗೆ ಏನು ಹಣ ಬರಬೇಕಾಗಿತ್ತಲ್ಲ ಅದನ್ನ ಆಗದೇನೆ ಅದೇ ರೀತಿ ನಿಮಗೆ ಇನ್ನೂ ವೆಯ್ಟ್ ಮಾಡಿಸ್ತಾ ಇದ್ದಾರೆ. 11ನೇ ಕಂತಿನ ಹಣನೂ ಕೂಡ ಇನ್ನೂ ಹಾಕಿರಲ್ಲ ನಿಮಗೆ, 12ನೇ ಕಂತಿನ ಹಣನೂ ಕೂಡ ಹಾಕಿರಲ್ಲ. ಇದರಿಂದ ನಿಮಗೆ ಸಾಕಷ್ಟು ಜನಕ್ಕೆ ಅನ್ನಿಸ್ತಾ ಇರುತ್ತೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೇನಾದರೂ ಬರುತ್ತೆ ಇನ್ನು ಮುಂದೆ, ಅಥವಾ ಇವಾಗ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಸೋತ್ಬಿಟ್ಟಿದಾರಲ್ಲ, ಇವಾಗ ಏನು ಜಾಸ್ತಿ ಸೀಟ್ನ ಗೆಲ್ಲಿಲ್ವಲ್ಲ ಎಲೆಕ್ಷನಲ್ಲಿ, ಅದರಿಂದ ಒಂದು ಗ್ಯಾರಂಟಿ ಯೋಜನೆಗಳ ಅಡಿಯಲ್ಲಿ ಏನು ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಬರ್ತಿದೆಯಲ್ಲ, ಈ ಒಂದು ಯೋಜನೆ ಏನಾದರೂ ಬಂದ್ ಮಾಡಿಬಿಟ್ಟಿದಾರಾ, ಇನ್ನು ಮುಂದೆ ಹಣ ಬರಲ್ವಾ ಅಂತ. ಇದ್ರ ಬಗ್ಗೆ ಸರ್ಕಾರದವ್ರು ಕೇಳಿದರೆ ಸರ್ಕಾರದವ್ರು ಏನು ಹೇಳ್ತಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹಣ 2,000 ರೂಪಾಯಿ ಖಂಡಿತವಾಗ್ಲೂ ಕೂಡ ಬರುತ್ತೆ. ಏನಾದರೂ 1 ತಿಂಗಳು ಬಂದಿಲ್ಲ ಅಂದರೂ ಕೂಡ ಅದು ಕಂಬೈನ್ ಆಗಿ 2-3 ತಿಂಗಳದು ಕೂಡ ಸೇರಿಸಿ ಒಟ್ಟಿಗೆ ಬರುತ್ತೆ ಅಂತ ಸರ್ಕಾರದವ್ರು ಹೇಳ್ತಾ ಇದ್ದಾರೆ. ಇದನ್ನ ಖುದ್ದಾಗಿ CM ಸಿದ್ದರಾಮಯ್ಯ ಅವರು ಕೂಡ ಹೇಳಿದ್ದಾರೆ, DK ಶಿವಕುಮಾರ್ ಅವರು ಕೂಡ ಹೇಳಿದ್ದಾರೆ, ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಹೇಳಿದ್ದಾರೆ. ಖಂಡಿತವಾಗ್ಲೂ ಗೃಹಲಕ್ಷ್ಮಿ ಯೋಜನೆ ಹಣ ಬಂದೇ ಬರುತ್ತೆ. ಏನಾದರೂ ಬಂದಿಲ್ಲ ಅಂದರೆ ಕಂಬೈನ್ ಆಗಿ ಮುಂದಿನ ತಿಂಗಳು ಬರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳು ಏನು ಹೇಳ್ತಾ ಇದ್ದಾರೆ ಅಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆಯನ್ನು ಬಂದ್ ಮಾಡ್ತಾರೆ ಸರ್ಕಾರದವರು ಇನ್ನು ಕೆಲವು ದಿನಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಸರ್ಕಾರದವ್ರು ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಖಂಡಿತವಾಗ್ಲೂ ಬರುತ್ತೆ, ಇನ್ನೊಂದು 2 ತಿಂಗಳಲ್ಲಿ ಬರುತ್ತೆ, ಇನ್ನೊಂದು 2 ದಿನದಲ್ಲಿ ಬರುತ್ತೆ, ಆ ರೀತಿ ಹೇಳ್ತಾ ಇರೋ ದಿನ. ಆದರೆ ಅಧಿಕಾರಿಗಳು ಬಂದ್ಬಿಟ್ಟು ಈ ರೀತಿ ಅಪ್ಡೇಟ್ಸ್ಗಳನ್ನ ಕೊಡ್ತಾ ಇದ್ದಾರೆ. ಅಂದರೆ ನಾವು ಇನ್ನೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ನೋಡಬೇಕಾಗುತ್ತೆ ಏನಾಗುತ್ತೆ ಅನ್ನೋದನ್ನ. ಸದ್ಯಕ್ಕೆ ಇವಾಗ ಅಧಿಕಾರಿಗಳಿಂದ ಈ ರೀತಿ ಒಂದು ಅಪ್ಡೇಟ್ ಬಂದಿರೋದು ಸರ್ಕಾರದಿಂದ ಅಲ್ಲ, ಇನ್ನೊಂದ್ಸಲಿ ಕ್ಲಾರಿಫೈನ ಕೊಡ್ತಾ ಇದ್ದೀನಿ. ಸರ್ಕಾರದವರು ಬರುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಮತ್ತು ನಿಮ್ಗೆ ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು.